ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಆದಂತಹ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಬರುವಂಥ ದಿನಗಳು 14th ಏಪ್ರಿಲಿಂದ 24th ಏಪ್ರಿಲ್ವರೆಗೂ ಅವರ ಒಂದು ಲೈಫಲ್ಲಿ ಏನೆಲ್ಲ ಆಗ್ಲಿಕ್ಕೆ ಹೋಗ್ತಾ ಇದೆ, ಹಾಗೆ ಅವ್ರಿಗೆ ಯೂನಿವರ್ಸ್ ಗೈಡ್ ಏನು ಮಾಡ್ತಾ ಇದೆ ಅಂತ ಹೇಳಿ ಕೂಡ ನೋಡ್ಕೊಂಡು ಬರೋಣ. ರೀಡಿಂಗಿಗೆ ಕ್ಲೇಮ್ ಮಾಡೋದಕ್ಕೆ ಐ ಕ್ಲೇಮ್ ಪಾಸಿಟಿವ್ ಎನರ್ಜಿ ಅಂತ ಕ್ಲೇಮ್ ಮಾಡ್ಕೊಳ್ಳಿ. ಹಾಗೆ ರೀಡಿಂಗನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮಗೆ ತುಂಬ ಅಕ್ಯುರೇಟ್ ಆಗಿ ರೀಡಿಂಗ್ ಬರುತ್ತೆ ಅಂತ ಹೇಳ್ಬೋದು. ಈ ಒಂದು ರೀಡಿಂಗನ್ನು ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದರೂ ನೋಡ್ಬೋದು. ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಹಾಗೆ ರೀಡಿಂಗ್ ಆದಷ್ಟು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಕೊಲೀಗ್ಸ್ ಯಾರಿರ್ತಾರೆ ಅವರು ಕೂಡ ಅವರ ಲೈಫಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳ್ಕೊಳ್ಳಿ. ಸೊ ಬರುವಂಥ ದಿನಗಳು ಕನ್ಯಾ ರಾಶಿಯವರಿಗೆ ಏನೆಲ್ಲ ಯೂನಿವರ್ಸ್ ಹೇಳಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡೋಣ. ಅವರ ಒಂದು ಕರಿಯರ್ ಜಾಬ್ ಯಾವ ರೀತಿ ಇರುತ್ತೆ, ಓಕೆ, ಅವರ ಎನರ್ಜಿ ಏನು ಬರ್ತಾ ಇದೆ ಅನ್ನೋ ಅಂಥದ್ದನ್ನು ನೋಡ್ಕೊಂಡು ಬರೋಣ. ಸೊ ಫಸ್ಟ್ ಆಫ್ ಆಲ್ ಹೆಲ್ತ್ ಆಸ್ಪೆಕ್ಟಿಂದ ನಾನು ನೋಡ್ತಾ ಇದ್ದೀನಿ. ಹೆಲ್ತ್ ಆಸ್ಪೆಕ್ಟಲ್ಲಿ ನೋಡಿ, ಇಲ್ಲಿ ಏನೋ ಮನಸ್ಸಲ್ಲಿ ತುಂಬ ನೋವನ್ನು ಇಟ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ ಸಮ್ವೇರ್ ನಿಮಗೆ ನಿಮ್ಮ ಶೋಲ್ಡರಲ್ಲಿ ಏನಾದರೂ ನೋವು ಇರೋವಂಥದ್ದು ಅನ್ನಿಸ್ತಾ ಇದೆ. ಶೋಲ್ಡರಲ್ಲಿ ಏನೋ ನಿಮಗೆ ಪೇನ್ ಇದೆ, ಮನಸ್ಸಲ್ಲಿ ತುಂಬ ಭಾರ ತುಂಬ್ಕೊಂಡು ಹೋಗ್ತಾ ಇದ್ದೀರಾ. ಯಾವ ರೀತಿ ಭಾರ ಅಂದರೆ ನಾನು ಅಂದ್ಕೊಳ್ಳೋದು ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ನಿಮ್ಮ ಮೇಲೇ ಬರ್ತಾ ಇದೆ. ಓಕೆ, ಆ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಹಾಗಾಗಿ ಆ ಫೀಲಿಂಗ್ ನಿಮಗೆ ಏನಾಗುತ್ತೆ, ಅಲ್ಟಿಮೇಟ್ಲಿ ಅದು ನಿಮಗೆ ಫಿಸಿಕಲಲ್ಲಿ ಆ ಒಂದು ಪೇನ್ ನಿಮಗೆ ಗೊತ್ತಾಗ್ತಾ ಇದೆ. ಫಿಸಿಕಲಿನೂ ನೀವು ತುಂಬ ವೀಕ್ ಅಂತ ಅನ್ನಿಸ್ತಾ ಇದ್ದೀರಾ. ಆ ವೀಕ್ನೆಸ್ ನಿಮಗೆ ಗೊತ್ತಾಗುತ್ತೆ. ವೀಕ್ ಆಗಿದ್ರೂ ಕೂಡ ಇದನ್ನು ನಿಭಾಯಿಸಬೇಕು ಅಂತ ಹೋಗ್ತಾ ಇದ್ದೀರಾ. ರೆಸ್ಟ್ಲೆಸ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ನಿಮಗೆ ಫಿಸಿಕಲಿ ಎಲ್ಲೋ ಒಂದು ಕಡೆ ಆ ಒಂದು ನಿಮ್ಮ ಥಾಟ್ ಪ್ರೊಸೆಸ್ ಏನಿದೆ ನಿಮಗೆ ಫಿಸಿಕಲಿ ಅದು ಹಿಟ್ ಮಾಡ್ತಾ ಇದೆ ಅನ್ನೋವಂಥದ್ದು ನನಗೆ ತುಂಬ ಕಾಣ್ತಾ ಇದೆ. ಓಕೆ, ಸ್ವಲ್ಪ ರೆಸ್ಟ್ ನೀವು ಮಾಡಬೇಕಾಗತ್ತೆ ಅನ್ನೋವಂಥದ್ದು ಕ್ಲಿಯರ್ ಆಗಿ. ಯಾಕಂದರೆ ಸ್ವಲ್ಪ ಮಸಲ್ಸ್ ಪೇನ್ ನಿಮಗೆ ಬರ್ತಾ ಇರೋವಂಥದ್ದು, ಸ್ವಲ್ಪ ನಿಮಗೆ ಮೈಂಡು ಸ್ಟೇಬಲ್ ಆಗಿಲ್ಲ, ಏನೇನೋ ವಿಚಾರಗಳು ಬರ್ತಾ ಇರುವಂಥದ್ದು ಅನ್ನಿಸ್ತಾ ಇದೆ. ಮತ್ತು ಪ್ರೆಸೆಂಟ್ ಸಿಚುವೇಶನ್ ಯಾವ ರೀತಿ ಇದೆ ಅಂತಂದರೆ, ನಾನು ಒಂಟಿ ಆಗಿದ್ದೀನಿ ಅನ್ನೋವಂಥ ಫೀಲಿಂಗ್ ನಿಮಗೆ ತುಂಬಾ ಕಾಡ್ತಾ ಇದೆ. ಮನಸ್ಸಿಂದ ನೀವು ಅಂದ್ಕೊಳ್ತಾ ಇದ್ದೀರಾ, ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ನೀವು ಒಂಟಿಯಾಗಿದ್ದೀರಾ, ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ನಿಮ್ಮ ಮೇಲೇ ಬಂದಿರುವಂಥದ್ದು, ನೀವು ಒಬ್ಬರೇ ಅದನ್ನು ಲೀಡ್ ಮಾಡ್ತಾ ಇದ್ದೀರಾ. ಹಾಗೆ ಇನ್ನೂ ಹೇಳಬೇಕು ಅಂತಂದರೆ, ಥಿಂಕ್ ಮಾಡ್ತಾ ಇದ್ದೀರಾ ಯಾರ್ದೋ ಬಗ್ಗೆ, ಯಾರನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ನನಗೆ ಅನ್ನಿಸ್ತಾ ಇರೋವಂಥದ್ದು. ಇನ್ನು ಹಿಂದೆ ಆಗಿ ಹೋಗಿರುವಂಥ ಸಿಚುವೇಶನ್ ಬಗ್ಗೆ ವಿಚಾರ ಮಾಡಿ ನಿಮ್ಮ ಹೆಲ್ತ್ ಮೇಲೆ ಅದು ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಏನೋ ಆಗಿ ಹೋಗಿರುವಂಥ ಸಿಚುವೇಶನ್, ಸೊ ಅದ್ರ ಬಗ್ಗೆ ನೀವು ವಿಚಾರ ಮಾಡ್ತಾ ಇರುವಂಥದ್ದು. ಓಕೆ, ನೋಡಿ, ಕೆಲವೊಂದು ಸಾರಿ ಏನಾಗುತ್ತೆ ಲೈಫಲ್ಲಿ ಇದೇ ರೀತಿ ಆಗಬೇಕು ಅಂತ ಮುಂಚೆನೇ ಅದು ಡೆಸ್ಟಿನಿ ಇರುತ್ತೆ. ಓಕೆ, ಹಾಗಾಗಿ ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಥಿಂಕ್ ಮಾಡಬಾರ್ದು. ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಏನಾದರೂ ಅವಶ್ಯಕತೆ ಇದ್ದರೆ ಖಂಡಿತ ನನಗೆ ಒಂದು ಕಾಮೆಂಟ್ ಮಾಡಿ. ಮತ್ತು ಪರ್ಸ್ನಲ್ ರೀಡಿಂಗಿಗೆ ಆಪ್ಷನ್ಸ್ ಕೂಡ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಅದನ್ನು ಸ್ವಲ್ಪ ನೀವು ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಹೇಳಿ. ಓಕೆ, ಜಾಯಿನ್ ಮಾಡ್ಕೊಳ್ಳಿ, ಚಾನಲ್ ಜಾಯಿನ್ ಮಾಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಏನಿದೆ ಅಂತ ಹೇಳಿ. ಮತ್ತು ಇನ್ನು ಬರುವಂಥ ದಿನಗಳು ನಿಮಗಾಗಿ ಏನಿರುತ್ತೆ ಅಂತ ಹೇಳಿ ನೋಡೋಣ. ಬರುವಂಥ ದಿನಗಳಲ್ಲಿ ಇನ್ನೂ ಸ್ವಲ್ಪ ನಿಮಗೆ ಇಲ್ನೆಸ್ ಬರುವಂಥದ್ದು. ಇಲ್ನೆಸ್ ಅಂದರೆ ಅದೇನು ನಿಮಗೆ ಅದರಿಂದ ಹೊರಗಡೆ ಬರ್ತೀರ. ಈಗೇನು ಕರೆಂಟ್ ಸಿಚುವೇಶನ್ ಇದೆ, ಅದೇನು ನೋವು ಆಗ್ತಾ ಇದೆ, ನಿಮಗೆ ಪೇನ್ ಇದೆ, ಮತ್ತು ನಿಮಗೆ ಇಮ್ಯೂನ್ ಸಿಸ್ಟಮ್ ನಿಮಗೆ ಸುಸ್ತಂತ ಅನಿಸೋದು, ಇದೆಲ್ಲ ಏನಿದೆ ಅದರಿಂದ ನೀವು ಹೊರಗಡೆ ಬರ್ತೀರಾ ಅಂತ ಒಂದು ಝೋನಿಂದ ಹೊರಗಡೆ ಬರ್ತೀರಾ. ಓಕೆ, ಮತ್ತು ನಿಮಗೆ ಸ್ವಲ್ಪ ನಿಮ್ಮ ಎನರ್ಜಿ ಎಲ್ಲೋ ಡ್ರೈನ್ ಆಗ್ತಾ ಇದೆ ಅಂತ ಹೇಳಿ ಫೀಲ್ ಆಗುವಂಥದ್ದು ಚಾನ್ಸಸ್ ಇದೆ. ಸ್ವಲ್ಪ ಟಯರ್ಡ್ನೆಸ್ ಆಗುವಂಥದ್ದು, ತುಂಬ ಇವಾಗ ಕೆಲಸ ಮಾಡಿ ಯಾವ ರೀತಿ ಟಯರ್ಡ್ ಆಗಿರ್ತಾರಲ್ವ ಆ ರೀತಿ ಆ ಟಯರ್ಡ್ನೆಸ್ ನಿಮಗೆ ಇರುತ್ತೆ ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ಎಲ್ಲ ಕ್ಲಿಯರ್ ಆಗುತ್ತೆ, ಇಲ್ಲ ಅಂತ ಅಲ್ಲ. ಬರುವಂಥ ದಿನಗಳಲ್ಲಿ ಇದೆಲ್ಲ ಇಶ್ಯೂಸ್ನು ಕ್ಲಿಯರ್ ಆಗುತ್ತೆ. ಬಟ್ ಹೇಳಬೇಕು ಅಂತಂದರೆ ಸ್ವಲ್ಪ ಏನು ಮಾಡಬೇಕು, ನೀವು ಯೂನಿವರ್ಸ್ ನಿಮಗೆ ಹೇಳ್ತಾ ಇರುವಂಥದ್ದು ಜಸ್ಟಿಸ್ ಎನರ್ಜಿ ಬರ್ತಾ ಇದೆ. ನೀವು
ನೀವು ಕರೆಕ್ಟಾಗಿ ನಿಮ್ಮ ಹೆಲ್ತನ್ನು ಕೇರ್ ಮಾಡಿದರೆ ಡೆಫಿನೆಟ್ ಆಗಿ ನಿಮಗೆ ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಇನ್ ಕೇಸ್ ನೀವೆಲ್ಲಾದ್ರೂ ತುಂಬ ಮೈಂಡಲ್ಲಿ ಸ್ಟ್ರೆಸ್ ತಗೊಳ್ತೀರಾ, ಪ್ರೆಷರ್ ತಗೊಳ್ತೀರಾ, ಅದು ನಿಮಗೆ ಲೀಡ್ ಮಾಡಿಕೊಡುತ್ತೆ ನಿಮ್ಮ ಫಿಸಿಕಲ್ ಹೆಲ್ತಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥದ್ದು. ಅರ್ಥ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದೆ. ಕನ್ಯಾ ರಾಶಿಯವ್ರಿಗೆ ನಾನು ಹೇಳ್ತಾ ಇರೋವಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂತಂದರೆ ನಿಮ್ಮನ್ನು ನೀವು ತುಂಬ ಕೇರ್ ಮಾಡ್ಕೊಳ್ತಾ ಇಲ್ಲ. ನಿಮ್ಮನ್ನು ನೀವು ಒಂದು ನೀವು ಫುಡ್ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ, ನಿಮ್ಮ ಲೈಫ್ ಸ್ಟೈಲನ್ನು ಬ್ಯಾಲೆನ್ಸ್ ಮಾಡ್ತಾ ಇಲ್ಲ. ತುಂಬ ಸಿಟ್ಟು ಇರುವಂಥ ಸ್ವಭಾವ ನನಗೆ ಅನ್ನಿಸ್ತಾ ಇದೆ. ಮತ್ತು ನಿಮ್ಮ ಜೊತೆಗೆ ನೀವು ತುಂಬ ಕಠೋರವಾಗಿ ನಡ್ಕೊಳ್ತಾ ಇದ್ದೀರಾ. ನಿಮ್ಮ ಬಾಡಿ ನೀವು ಎಷ್ಟು ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತೀರಾ, ನೀವು ಎಷ್ಟು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀರಾ, ಖಂಡಿತ ಹೇಳ್ತೀನಿ ಅಷ್ಟು ನಿಮಗೆ ಸಪೋರ್ಟ್ ಮಾಡುತ್ತೆ. ಬಟ್ ನೀವು ಅದಕ್ಕೆ ಸಪೋರ್ಟ್ ಬೇಕು ಅಂತಂದರೆ ನೀವೇನು ಮಾಡಬೇಕು, ಸ್ವಲ್ಪ ಅದ್ರ ಬಗ್ಗೆ ಕೇರ್ ತಗೊಳ್ಳಿ. ಓಕೆ, ಆ ಕೇರ್ ನೀವು ಕೊಡ್ತಾ ಇಲ್ಲ ನಿಮ್ಮ ಬಾಡಿಗೆ. ಹಾಗಾಗಿ ನೋಡಿ ಏನಾಗುತ್ತೆ, ನೀವು ಅದನ್ನು ಕೇರ್ ಮಾಡಿದರೆ ಡೆಫಿನೆಟ್ ಆಗಿ ಕ್ಯೂರ್ ಆಗ್ತೀರಾ. ಇಲ್ಲ ಅಂತಂದರೆ ಇದಕ್ಕೆ ಯೂನಿವರ್ಸ್ನೇ ನಿಮಗೆ ಒಂದು ಜಸ್ಟಿಸ್ ಎನರ್ಜಿ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ. ಇನ್ನು ಕರಿಯರ್ ಆಸ್ಪೆಕ್ಟಿಂದ ನಾನು ನೋಡ್ತಾ ಇದ್ದೀನಿ, ಇಲ್ಲಿ ನಿಮ್ಮ ಕರಿಯರಲ್ಲಿ ಯಾವುದೋ ಒಂದು ಟೇಕ್ ಓವರ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಫ್ಯಾಮಿಲಿಯಿಂದ ಬಂದಂಥ ಒಂದು ಬಿಸ್ನೆಸ್ಸನ್ನು ಟೇಕ್ ಓವರ್ ಮಾಡ್ಕೊಂಡಿದ್ದೀರಾ, ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಅನ್ನಿಸ್ತಾ ಇರೋವಂಥದ್ದು. ಲೈಕ್ ನಿಮ್ಮ ಹಿಂದಿನ ಜನ್ರೇಷನ್ ಯಾರು ಇದನ್ನು ಮಾಡ್ತಾ ಇದ್ರು, ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ ಏನಿದೆ ಅದನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಮತ್ತು ನಿಮಗೆ ಫ್ರೂಟ್ಫುಲ್ ರಿಸಲ್ಟ್ ಕೂಡ ಬರ್ತಾ ಇದೆ. ಆ ಒಂದು ಇದರಿಂದ ಇಲ್ಲಿ ಸ್ವಲ್ಪ ಏನು ಮಾಡಬೇಕು, ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಪ್ರೆಸೆಂಟಲ್ಲಿ ಸ್ವಲ್ಪ ನೀವು ಇದ್ರ ಮೇಲೆ ವರ್ಕ್ ಮಾಡಬೇಕು. ಅಂದರೆ ನಿಮ್ಮ ಇಂಟರ್ನಲ್ ಸ್ಕಿಲ್ಸ್ ಮೇಲೆ ನೀವು ವರ್ಕ್ ಮಾಡಿ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಅಫ್ಕೋರ್ಸ್ ಫ್ರೂಟ್ಫುಲ್ ರಿಸಲ್ಟ್ ಬರ್ತಾ ಇದೆ. ಇನ್ಫೈನೈಟ್ ಪೊಟೆನ್ಷಿಯಲನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀರಾ, ತುಂಬ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀರಾ, ಸ್ಟೆಬಿಲಿಟಿ ತೊಗೊಂಡು ಬರ್ತಾ ಇದ್ದೀರಾ, ಸ್ವಲ್ಪ ನೇಚರ್ಗೆ ಕನೆಕ್ಟೆಡ್ ಕೂಡ ಇದ್ದೀರಾ. ಹಾಗಾಗಿ ನಿಮಗೆ ಇಂಟ್ಯೂಷನ್ ಕೂಡ ಆಕ್ಟಿವೇಟ್ ಆಗಿರುವಂಥದ್ದು, ತುಂಬ ಪ್ಯೂರ್ ಹಾರ್ಟೆಡ್ ಇದ್ದೀರಾ. ಸಮ್ವೇರ್ ಎಲ್ಲೋ ನಿಮಗೆ ಈಗೋ ಇಶ್ಯೂಸ್ ಕಾಡುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ನೋಡಿ, ಈಗೋ ಅಂತ ಬಂದಾಗ ನೀವು ಪಾರ್ಟ್ನರ್ಶಿಪ್ ಮೇಲೆ ಏನಾದರೂ ವರ್ಕ್ ಮಾಡ್ತಾ ಇದ್ರೆ ಅಲ್ಲಿನೂ ಕೂಡ ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ ಅಂತಂದರೆ ಮೇ ಬಿ ನಿಮ್ಮನ್ನು ಬಿಟ್ಟು ಇನ್ನೂ ಒಬ್ಬರು ಕೂಡ ಇನ್ವಾಲ್ವ್ಮೆಂಟ್ ತೊಗೊಂಡಿರ್ಬೋದು. ಫ್ಯಾಮಿಲಿ ಅಂತ ಬಂದಾಗ ಇರ್ತಾರೆ, ಒಬ್ರಿಗೊಬ್ರು ಸಪೋರ್ಟ್ ಮಾಡೋದಕ್ಕೆ ಅಂತ ಫ್ಯಾಮಿಲಿಲಿ ಇದ್ದೇ ಇರ್ತಾರೆ. ಈ ಒಂದು ಸಿಚುವೇಶನಲ್ಲಿ ನೀವೇನಾದರೂ ನಿಮ್ಮ ಈಗೋ ಹರ್ಟ್ ಮಾಡಿಕೊಂಡು ಇನ್ನೊಬ್ರಿಗೂ ಅವರ ಈಗೋ ಹರ್ಟ್ ಮಾಡಿದರೆ ಅಲ್ಲಿ ಪ್ರಾಬ್ಲಮ್ ಆಗುವಂಥ ಚಾನ್ಸ್ ಇದೆ. ಹಾಗಾಗಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇರುವಂಥದ್ದು, ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ, ನಿಮ್ಮ ಎಕ್ಸ್ಟ್ರಾ ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡಿ, ಸ್ವಲ್ಪ ಈಗೋವನ್ನು ಕಡಿಮೆ ಮಾಡ್ಕೊಳ್ಳಿ, ಸಿಟ್ಟನ್ನು ಕಡಿಮೆ ಮಾಡ್ಕೊಳ್ಳಿ. ಇಲ್ಲಿ ಸಿಟ್ಟು ನಿಮಗೆ ಬೇಗನೆ ಸಿಟ್ಟು ಬಂದ್ಬಿಡುತ್ತೆ. ತುಂಬ ಬೇಗ ಸಿಟ್ಟು ಬರುತ್ತೆ. ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಬೇಕು. ನೀವು ಸ್ಟ್ರೆಂತ್ ಅಂತೂ ತುಂಬ ಇದೆ ನಿಮಗೆ. ಸ್ಟ್ರೆಂತ್ ತುಂಬ ಇದೆ. ಒಂದು ನಿಮ್ಮನ್ನು ಯಾರು ಪೊಟೆನ್ಷಿಯಲ್ ತುಂಬ ಇದೆ. ಅದನ್ನು ಯಾರು ಶೇಕ್ ಮಾಡೋವಂಥ ಚಾನ್ಸೇ ಇಲ್ಲ. ಆ ರೀತಿಯಲ್ಲಿ ಮೂವ್ ಆಗ್ತಾ ಇದ್ದೀರಾ. ಬಟ್ ಇನ್ನೂ ಏನು ಏರಿಯಾ ಆಫ್ ವರ್ಕ್ ಎಲ್ಲಿ ಮಾಡಬೇಕು ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ನಿಮ್ಮ ಮೇಲೆ, ನಿಮ್ಮ ಎಕ್ಸ್ಟ್ರಾ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡಿ. ನಿಮಗೆ ಇನ್ನೂ ಬೆನಿಫಿಟ್ ಜಾಸ್ತಿ ಸಿಗುತ್ತೆ. ಅದ್ರ ಜೊತೆಗೆ ನೀವೇನು ಮಾಡಬೇಕು, ಸ್ವಲ್ಪ ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕು. ನೀವೇನು ಹಾರ್ಡ್ ವರ್ಕ್ ಮಾಡ್ತೀರಾ, ನಿಮ್ಗೇನು ಚಾಲೆಂಜಸನ್ನು ಫೇಸ್ ಮಾಡ್ತೀರಾ, ಮತ್ತು ಖಂಡಿತ ನಿಮಗೆ ಔಟ್ಕಮ್ ತುಂಬ ಚೆನ್ನಾಗಿರುತ್ತೆ, ತುಂಬ ಪಾಸಿಟಿವ್ ಆಗಿ ಬರುತ್ತೆ. ಸ್ವಲ್ಪ ಎಫರ್ಟ್ ಇದೆ. ಯಾಕಂದರೆ ಈ ಬಿಸ್ನೆಸ್ ನಿಮಗೆ ಫ್ಯಾಮಿಲಿಯಿಂದ ಬಂದಿರುವಂಥದ್ದು. ಸಡನ್ನಾಗಿ ನಿಮಗೆ ಅಂದರೆ ಪಾರ್ಟ್ನರ್ಶಿಪ್ ಮೇಲೆ ಮಾಡುವಂಥ ಬಿಸ್ನೆಸ್ ಇರ್ಬೋದು, ಫ್ಯಾಮಿಲಿಯಿಂದ ಬಂದಂಥ ಬಿಸ್ನೆಸ್ ಇರ್ಬೋದು. ಸಡನ್ನಾಗಿ ರಿಸಲ್ಟ್ ಔಟ್ಕಮ್ ನಿಮಗೆ ಬರಬೇಕು ಅಂತಂದರೆ ಆಗೋದಿಲ್ಲ. ಎಫರ್ಟ್ ಇರುತ್ತೆ, ಖಂಡಿತ ಇದರಲ್ಲಿ ಎಫರ್ಟ್ ಇರುತ್ತೆ. ಬಟ್ ರಿಸಲ್ಟ್ ಕೂಡ ತುಂಬ ಪಾಸಿಟಿವ್ ಆಗಿ ಬರುತ್ತೆ ನಿಮಗೆ. ಓಕೆ, ಇಷ್ಟೇ ಅಲ್ಲ, ನಾನಿಲ್ಲಿ ನೋಡ್ತಾ ಇರುವಂಥದ್ದು, ನಿಮಗೆ ಅದು ಫೀಲ್ ಆಗುತ್ತೆ. ನೀವೇನು ಎಫರ್ಟ್ ಹಾಕಿದ್ದೀರಾ ಅದಕ್ಕೆ ಫ್ರೂಟ್ಫುಲ್ ರಿಸಲ್ಟ್ ಬರುತ್ತೆ. ನಿಮಗೆ ಅದು ಫೀಲ್ ಆಗುತ್ತೆ. ಇಲ್ಲಿ ನೋಡಿ, ನಾನು ನಿಮಗೆ ಹೇಳಿದೆ, ಇಲ್ಲಿನೂ ಕೂಡ ನಂಬರ್ 8 ಬರ್ತಾ ಇದೆ, ಇಲ್ಲಿನೂ ಕೂಡ ನಂಬರ್ 8 ಬರ್ತಾ ಇದೆ. ನಿಮಗೆ ಎಫರ್ಟ್ ಖಂಡಿತ ಇದೆ. ಬಟ್ ಎಫರ್ಟ್ ಇದ್ದರೂ ಕೂಡ ಅದಕ್ಕೆ ನಿಮಗೆ ರಿಸಲ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನಿಮ್ಮ ಎಕ್ಸ್ಟ್ರಾ ಸ್ಕಿಲ್ಸ್ ಮೇಲೆ ನೀವು ವರ್ಕ್ ಮಾಡಬೇಕು. ಬರುವಂಥ ದಿನಗಳಲ್ಲಿ ಮಾಡ್ತೀರಾ ಕೂಡ.
ದುಡ್ಡನ್ನ ಇನ್ನು ಯಾವ ರೀತಿ ನೀವು ಬೇರೆ ಬೇರೆ ರೀತಿಯಿಂದ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ಯಾವ ರೀತಿ ದುಡ್ಡು ತೆಗಿಬೇಕು ಅನ್ನುವಂಥದ್ದನ್ನ ತುಂಬ ಥಿಂಕ್ ಮಾಡ್ತೀರಾ. ಅದ್ರ ಮೇಲೆ ಫೋಕಸ್ಡ್ ಆಗಿರ್ತೀರಾ. ಇನ್ವೆಸ್ಟ್ಮೆಂಟು ಒಂದು ಬಿಟ್ಟು 4 ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಆ ಸ್ಟ್ರಾಟಜಿಯನ್ನು ಯೂಸ್ ಮಾಡಿಕೊಂಡು ದುಡ್ಡಿಂದ ಯಾವ ರೀತಿ ದುಡಿಸ್ಬೇಕು ಅಂತ ಹೇಳಿ ಅದನ್ನ ನೀವು ವಿಚಾರ ಮಾಡುವಂಥದ್ದು ನನಗೆ ಕಾಣ್ತಾ ಇದೆ. ಮತ್ತೆ ಇಲ್ಲಿ ಇನ್ನೂ ನಿಮ್ಮ ಸ್ಕಿಲ್ಸ್ ಏನಿದೆ ನೋಡಿ, ನನ್ಗನ್ಸುತ್ತೆ ಎಲ್ಲಾದ್ರೂ ಟ್ರಾವೆಲ್ ಮಾಡುವಂಥ ಚಾನ್ಸಸ್ ಬರುತ್ತೆ ನಿಮಗೆ ಇನ್ ಫ್ಯೂಚರಲ್ಲಿ. ನಿಮ್ಮ ಮನೆಯಿಂದ ದೂರ ಇದ್ಕೊಂಡು ನೀವೇನು ವರ್ಕ್ ಮಾಡ್ತೀರಾ, ಜಾಬ್ ಮಾಡ್ತೀರಾ, ನೀವು ಬಿಸ್ನೆಸ್ ಮಾಡ್ತೀರಾ, ನಿಮಗೆ ಫ್ರೂಟ್ಫುಲ್ ರಿಸಲ್ಟ್ಸ್ ಜಾಸ್ತಿ ಇದೆ ಅಲ್ಲಿಂದ. ಅಂದರೆ ನಿಮಗೆ ನೀವು ಎಲ್ಲಾದರೂ ಬೇರೆ ಕಡೆ ಹೋಗಿ ಏನಾದರೂ ಮಾಡುವಂಥ ಚಾನ್ಸ್ ನನಗೆ ಕಾಣ್ತಾ ಇದೆ. ಆ ರೀತಿ ಏನಾದರೂ ನೀವು ಮಾಡಿದರೆ ಡೆಫಿನೆಟ್ ಆಗಿ ಹೇಳ್ತೀನಿ ನಿಮಗೆ ಚೆನ್ನಾಗಿ ಇನ್ಕಮ್ ಬರುವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಮತ್ತೆ ಯೂನಿವರ್ಸ್ ಏನು ಹೇಳ್ತಾ ಇದೆ ಅದನ್ನ ಕೂಡ ನಾವು ನೋಡೋಣ. ಯೂನಿವರ್ಸ್ ನಿಮಗೆ ಏನು ಗೈಡ್ ಮಾಡ್ತಾ ಇದೆ. ಯೂನಿವರ್ಸ್ ನಿಮಗೆ ಹೇಳ್ತಾ ಇರುವಂಥದ್ದು ಸ್ವಲ್ಪ ಎನರ್ಜೆಟಿಕ್ ಆಗಿರಬೇಕು. ಈ ಟೈಮಲ್ಲಿ ನೀವು ಹೊಸ ಹೊಸ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ಕೋಬೇಕು. ಮತ್ತೆ ನಿಮ್ಮನ್ನ ನೀವು ಇನ್ನೂ ಚೆನ್ನಾಗಿ ರೀಪ್ರೆಸೆಂಟ್ ಮಾಡ್ಕೋಬೇಕು. ಸ್ವಲ್ಪ ನಿಮಗೆ ಬ್ಯಾಟಲ್ ಇದೆ ಅಂತ ಅನ್ಸುತ್ತೆ. ಸ್ವಲ್ಪ ಏನೋ ತೊಂದರೆ ಇದೆ, ಇದು ಒಂದು ಜಗ್ಲಿಂಗ್ ಮಾಡುವಂಥ ಟೈಮು ಅನ್ನುವಂಥದ್ದು ನಿಮಗೆ ಫೀಲ್ ಆಗುತ್ತೆ ಬರುವಂಥ ದಿನಗಳಲ್ಲಿ. ಏನೇ ಚಾಲೆಂಜ್ ಬಂದರೂ ಕೂಡ ನೀವು ಅದನ್ನ ಎಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ರೆ ನಿಮ್ಮ ಸಕ್ಸಸ್ಸನ್ನು ಹಿಡಿಯೋರು ಯಾರೂ ಇರೋದಿಲ್ಲ. ನೋಡಿ, ಒಂದು ಫೀಲ್ಡಿಗೆ ನಾವು ಇಳಿದಾಗ ಅಫ್ಕೋರ್ಸ್ ಅದರಲ್ಲಿ ಚಾಲೆಂಜಸ್ ಬಂದೇ ಬರುತ್ತೆ. ಆ ಕ್ಷಮತೆ ನಿಮ್ಮಲ್ಲಿ ಇದೆ ಅಂತಂದಾಗ ನೀವು ಯಾಕೆ ಅದ್ರ ಬಗ್ಗೆ ಥಿಂಕ್ ಮಾಡಬೇಕು. ನಾನು ಹೇಳೋದು, ನೀವು ಸಕ್ಷಮ್ ಇದ್ದೀರಾ, ನೀವು ಅದನ್ನು ತಗೊಳ್ಳೋದಕ್ಕೆ ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತಂದಾಗ ಫರ್ದರ್ ಏನು ಥಿಂಕ್ ಮಾಡಬಾರ್ದು. ನಿಮ್ಮ ಸ್ಟ್ರಾಟಜಿಯನ್ನು ಯೂಸ್ ಮಾಡಬೇಕು, ನೀವು ತಗೊಳ್ತಾ ಹೋಗಬೇಕು ಅನ್ನುವಂಥದ್ದು ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ. ಹಾಗಾಗಿ ಸ್ವಲ್ಪ ಫೋಕಸ್ಡ್ ಆಗಿರಿ ಅದ್ರ ಬಗ್ಗೆ. ಓಕೆ, ಚೆನ್ನಾಗಿದೆ. ನಿಮ್ಮ ಒಂದು ಹೆಲ್ತಲ್ಲಿ ಸ್ವಲ್ಪ ನನಗೆ ತೊಂದರೆ ಅಂತ ಅನಿಸಿದ್ರು ಕೂಡ ನಿಮ್ಮ ಕರಿಯರನ್ನು ನಾನು ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಏನೂ ನನಗೆ ತೊಂದರೆ ಅನ್ನಿಸ್ತಾ ಇಲ್ಲ. ಚಾಲೆಂಜಸ್ ಇದೆ, ಬಟ್ ಅದನ್ನು ಫೇಸ್ ಮಾಡಿ ನಿಮಗೆ ಫ್ರೂಟ್ಫುಲ್ ರಿಸಲ್ಟ್ ಖಂಡಿತ ಬರುತ್ತೆ. ಇನ್ನು ನಿಮ್ಮ ರಿಲೇಷನ್ಶಿಪ್ ಆಸ್ಪೆಕ್ಟಿಂದ ನಾನು ನೋಡ್ತಾ ಇದ್ದೀನಿ. ರಿಲೇಷನ್ಶಿಪ್ಪಲ್ಲಿ ತುಂಬ ಸ್ವಲ್ಪ ಎಲ್ಲೋ ಒಂದು ಕಡೆ ನನಗೆ ಫೀಲ್ ಆಗ್ತಾ ಇರುವಂಥದ್ದು, ನಿಮ್ಮ ಪಾರ್ಟ್ನರ್ ಅಷ್ಟು ಫುಲ್ಫಿಲ್ಮೆಂಟನ್ನು ಫೀಲ್ ಮಾಡ್ಕೊಳ್ತಾ ಇಲ್ಲ. ಯಾಕಂತಂದರೆ ನಿಮ್ಮ ಫೋಕಸ್ ಎಲ್ಲ ಇರೋದು ಕರಿಯರ್ ಮೇಲೆ. ಸೊ ಆ ಎಮೋಷ್ನಲ್ ಫುಲ್ಫಿಲ್ಮೆಂಟ್ ನಿಮಗೆ ಫೀಲ್ ಆಗ್ತಾ ಇಲ್ಲ, ಅಥವಾ ನಿಮ್ಮ ಪಾರ್ಟ್ನರ್ಗೆ ಫೀಲ್ ಆಗ್ತಾ ಇದ್ದಿಲ್ಲ. ಯಾಕಂದರೆ ನಿಮ್ಮ ಫೋಕಸ್ ಬೇರೆ ಕಡೆ ಇತ್ತು. ಬಟ್ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅದನ್ನು ನೀವು ರೀಕವರ್ ಮಾಡ್ಕೊಂಡಿದ್ದೀರಾ. ನಿಮಗೆ ಗೊತ್ತಾಗಿದೆ ಎಲ್ಲಿ ಕಡಿಮೆ ಆಗ್ತಾ ಇದೆ, ಎಲ್ಲಿ ಎನರ್ಜಿ ಡ್ರೈನ್ ಆಗ್ತಾ ಇದೆ. ನೀವು ರಿಲೇಷನ್ಶಿಪ್ಪಲ್ಲಿ ನಾನು ನೋಡ್ತಾ ಇರೋವಂಥದ್ದು ಒಂದು ಹಾರ್ಮನಿ ಬರ್ತಾ ಇದೆ. ಇನ್ನೂ ಒಂದು ಹೇಳಬೇಕಂತಂದರೆ ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಜೊತೆಗೆ ನಿಮ್ಮ ಲೈಫಲ್ಲಿ ಯಾರಾದರೂ ಒಬ್ಬರು ಎಂಟ್ರಿ ಕೊಟ್ಟಿದ್ದಾರೆ, ನೀವು ಅವ್ರ ಬಗ್ಗೆ ತುಂಬ ವಿಚಾರ ಮಾಡ್ತಾ ಇದ್ದೀರಾ ಅನ್ನೋವಂಥದ್ದು ನನಗೆ ಅನ್ನಿಸ್ತಾ ಇದೆ. ಈ ನೀವು ಈ ಒಂದು ರಿಲೇಷನ್ಶಿಪ್ಪನ್ನು ಗಟ್ಟಿಯಾಗಿ ಮಾಡ್ಕೋಬೇಕು. ಅಂದರೆ ಇದನ್ನು ನೀವು ಫುಲ್ ಸೀರಿಯಸ್ ಆಗಿ ತಗೊಂಡಿದ್ದೀರಾ ಅಂತ ಹೇಳಿ ನನಗೆ ಅನ್ನಿಸ್ತಾ ಇರೋವಂಥದ್ದು. ಈ ಒಂದು ಬರುವಂಥ ದಿನಗಳಲ್ಲಿ 14th ಏಪ್ರಿಲಿಂದ ಇನ್ ಬಿಟ್ವೀನ್ 24th ಏಪ್ರಿಲ್ವರೆಗೂ ಇನ್ ಬಿಟ್ವೀನ್ ಏನಿದೆ, ನೀವು ಅದ್ರ ಬಗ್ಗೆ ಥಿಂಕ್ ಮಾಡ್ತೀರಾ. ಏನಂತಂದರೆ ಒಂದು ಎಂಗೇಜ್ಮೆಂಟು ಅಥವಾ ಒಂದು ಮ್ಯಾರೇಜ್ ಫಿಕ್ಸ್ ಮಾಡ್ಕೊಳ್ಳೋವಂಥದ್ದು, ಈ ಒಂದು ರಿಲೇಷನ್ಶಿಪ್ಗೆ ಒಂದು ಏನಾದ್ರು ಒಂದು ನೇಮ್ ಕೊಡುವಂಥದ್ದು ನೀವು ವಿಚಾರ ಮಾಡಿದ್ದೀರಾ ಅನ್ನುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಓಕೆ, ಅಂದರೆ ನಿಮಗೆ ಫೀಲ್ ಆಗುತ್ತೆ, ಆ ವ್ಯಕ್ತಿ ಬಗ್ಗೆ ನಿಮಗೆ ಆ ರೀತಿ ಫೀಲ್ ಆಗುತ್ತೆ. ನನಗಾಗಿನೇ ಇರುವಂಥ ಪಾರ್ಟ್ನರ್ ಇವರು ಅನ್ನುವಂಥದ್ದು ನಿಮಗೆ ಫೀಲ್ ಆಗುತ್ತೆ. ಹಾಗಾಗಿ ನೀವು ಇದ್ರ ಬಗ್ಗೆ ಥಿಂಕ್ ಮಾಡ್ತೀರಾ. ಇನ್ನು ಫ್ಯೂಚರಲ್ಲಿನೂ ಕೂಡ ನಾನು ಹೇಳ್ತಾ ಇದ್ದೀನಿ, ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಕಮಿಟ್ಮೆಂಟ್ ಇರುತ್ತೆ. ಒಂದು ಎಮೋಷ್ನಲ್ ಫುಲ್ಫಿಲ್ಮೆಂಟನ್ನು ನೀವು ಫೀಲ್ ಮಾಡ್ಕೊಳ್ತೀರಾ. ಮತ್ತು ಎಲ್ಲಾದರೂ ಸಮ್ವೇರ್ ನೀವು ಇಬ್ಬರು ಕೂಡ ಟ್ರಾವೆಲ್ ಮಾಡುವಂಥ ಚಾನ್ಸ್ ನನಗೆ ಕಾಣ್ತಾ ಇದೆ. ಒಂದು ಸಣ್ಣದಾಗಿ ಪಿಕ್ನಿಕ್ ಅಂತ ಇರ್ಬೋದು, ಅಥವಾ ಬೇರೆ ಎಲ್ಲಾದರೂ ಹೋಗುವಂಥದ್ದು. ಒಂದು ಸ್ಟೆಬಿಲಿಟಿ ಬರ್ತಾ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ತುಂಬ ಚೆನ್ನಾಗಿದೆ. ನೀವು ತುಂಬ ಲವಿಂಗ್ ಇದ್ದೀರಾ, ಕೇರಿಂಗ್ ಇದ್ದೀರಾ, ನಿಮ್ಮ ಪಾರ್ಟ್ನರ್ಗೆ ತುಂಬ ನೀವು ಇಷ್ಟಪಡ್ತೀರಾ.
ಎಮೋಷ್ನಲಿ ತುಂಬ ನೀವು ಅವ್ರ ಜೊತೆಗೆ ಒಂದು ಅಟ್ಯಾಚ್ ಆಗಿದ್ದೀರಾ ಅಂತ ಹೇಳ್ಬೋದು. ಓಕೆ, ಜೆಂಡರ್ ವೈಸ್ ಮೇಲ್ ಫಿಮೇಲ್ ನೀವು ಅದನ್ನು ಕನೆಕ್ಟ್ ಮಾಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಹೇಳಿ. ಇನ್ನು ಬರುವಂಥ ದಿನಗಳಲ್ಲಿ ನಾನು ನೋಡ್ತಾ ಇರುವಂಥದ್ದು, ಟೈಮ್ ಕೊಡಿ, ಸ್ವಲ್ಪ ಟೈಮ್ ಇಂಪಾರ್ಟೆಂಟ್ ಇದೆ ನಿಮ್ಮಿಬ್ಬರಿಗೂ ಕೂಡ. ಬೇರೆ ಎಲ್ಲೋ ನಿಮ್ಮ ಫೋಕಸ್ಡ್ ಆಗಿರಬೇಡಿ, ನೀವು ನಿಮ್ಮ ರಿಲೇಶನ್ಶಿಪ್ಗೆ ಟೈಮ್ ಕೊಡಬೇಕಾಗತ್ತೆ. ಓಕೆ, ಮತ್ತು ಎಕ್ಸ್ಪೆಕ್ಟೇಷನ್ಸ್ ತುಂಬ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ನೀವೆಷ್ಟು ಅವ್ರಿಗೆ ಲವ್ ಕೊಡ್ತೀರಾ, ನೀವೆಷ್ಟು ಕೇರ್ ಮಾಡ್ತೀರಾ, ಅವ್ರ ಕಡೆಯಿಂದನೂ ನಿಮಗೆ ಅದೇ ರೀತಿ ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಬೇಡ. ಎಲ್ಲರ ಫೀಲಿಂಗ್ಸ್ ಒಂದೇ ಥರ ಇರೋದಿಲ್ಲ. ಅವರು ಫೀಲಿಂಗ್ಸ್ ಏನು ಇರುತ್ತೆ ಅದನ್ನು ಎಕ್ಸ್ಪ್ರೆಸ್ ಮಾಡುವಂಥ ವೇ ಚೇಂಜ್ ಇರುತ್ತೆ ಪ್ರತಿಯೊಬ್ಬರದು ಕೂಡ. ಓಕೆ, ಆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನಿಮ್ಮನ್ನು ನೀವು ಮನಸ್ಸಿಗೆ ತುಂಬ ನೋವು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅನ್ನೋವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಸ್ವಲ್ಪ ಅದ್ರ ಬಗ್ಗೆ ನೀವು ಕೇರ್ ಮಾಡಿ. ಓಕೆ, ಹೇಳ್ತಾ ಇಲ್ಲ ಇನ್ ಫ್ರಂಟ್ ಪರ್ಸನ್ ಅವರು ನಿಮಗೆ ಹೇಳ್ತಾ ಇಲ್ವಾ ಈ ರೀತಿ ಫೀಲ್ ಮಾಡ್ಕೊಳ್ತೀನಿ ಅಂತ. ಓಕೆ, ಅವ್ರು ಹೇಳಲೇಬೇಕಂತ ಇರೋದಿಲ್ಲ. ಮತ್ತೆ ಕನ್ಫ್ಯೂಷನ್ ಬೇಡ. ಓಕೆ, ರಿಲೇಶನ್ಶಿಪ್ಪಲ್ಲಿ ಎಲ್ಲ ಕ್ಲಾರಿಟಿ ನಿಮಗೆ ಇದೆ, ಕನ್ಫ್ಯೂಷನ್ಸ್ ಬೇಡ ಅನ್ನೋವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಕೊಡಿ, ಮತ್ತು ಎಷ್ಟು ರೆಸೊನೇಟ್ ಆಯಿತು, ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗಾಗಿ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನು ತಗೊಳ್ಳಿ, ಓದಿದೆ ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ, ಮತ್ತು ಎಷ್ಟು ರೆಸೊನೇಟ್ ಆಯಿತು ಒಂದು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.